ನನ್ನೆಲ್ಲ ಪ್ರೀತಿ ವಿದ್ಯಾರ್ಥಿಗಳೇ, 10ನೇ ತರಗತಿ ಪರೀಕ್ಷೆ ಬರೆಯುವಂಥ ಆತ್ಮ ವಿದ್ಯಾರ್ಥಿಗಳೇ, ನಿಮಗಾಗಿ ಒಂದಿಷ್ಟು ಪಾಸಿಂಗ್ ಪ್ಯಾಕೇಜ್ ಅಂದ್ಕೊಳ್ಳಿ. 1 ಅಂಕದ ಪ್ರಶ್ನೋತ್ತರವನ್ನು ತಂದಿದ್ದೇನೆ. ಒಂದು ಕಡೆ ಸೇವ್ ಮಾಡಿಟ್ಕೊಳ್ಳಿ, ಉಪಯೋಗಕ್ಕೆ ಬಂದೇ ಬರುತ್ತೆ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಯಾವುದು? 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಕಲ್ಕತ್ತಾ, ಬಾಂಬೆ, ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದವರು ಯಾರು? ಲಾರ್ಡ್ ಡಾಲ್ ಹೌಸಿ. 2021 ಸೆಪ್ಟೆಂಬರ್ ತಿಂಗಳಲ್ಲಿ ಪರೀಕ್ಷೆಯಲ್ಲಿ ಕೇಳಿತ್ತು. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ ತಂದ ಶಾಸನ ಏಪ್ರಿಲ್ 19ರಲ್ಲಿ ಕೇಳಲಾಗಿತ್ತು. 1909ರ ಭಾರತೀಯ ಪರಿಷತ್ ಕಾಯ್ದೆ. 1935ರ ಭಾರತ ಸರ್ಕಾರದ ಕಾಯ್ದೆ ಸ್ವತಂತ್ರ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ. ಏಕೆಂದರೆ ನೋಡಿ, ಇದು ಜೂನ್ 25ರಲ್ಲಿ ಕೇಳಿದರು ಮತ್ತು ಏಪ್ರಿಲ್ 16ರಲ್ಲಿ ಕೇಳಿದರು. ಅಖಿಲ ಭಾರತ ಒಕ್ಕೂಟ ರಚಿಸಲು ಅವಕಾಶ ನೀಡಿತು. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು. ಜೂನ್ 24 ಪರೀಕ್ಷೆ ಕೇಳಿದರು ಲಾರ್ಡ್ ಕಾರ್ನ್ವಾಲಿಸ್. ಆಧುನಿಕ ಭಾರತ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಮೆಕಾಲೆ ವರದಿ. ಮೈಸೂರಿನ ರಾಜ್ಯಗೀತೆ ಕಾಯೋಶ್ರೀ ಗೌರಿ ರಚಿಸಿದವರು ಯಾರು? ನಾವು ಹೇಳ್ತೀವಿ ಇಲ್ಲಿ ಬಸವಪ್ಪ ಶಾಸ್ತ್ರಿ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಏಪ್ರಿಲ್ 19ರಲ್ಲಿ ಪ್ರಶ್ನೆ ಕೇಳಿದರು. ಇದು ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಸುರಪುರವು ಈ ಕೆಳಕಂಡ ಯಾವ ಜಿಲ್ಲೆಯಲ್ಲಿದೆ? ಇಲ್ಲಿ ಯಾವ ಜಿಲ್ಲೆಯಲ್ಲಿ ಬರ್ತದಪ್ಪ ಅಂತ ಹೇಳಿದ್ರೆ ಸುರಪುರ ಯಾದಗಿರಿ ಜಿಲ್ಲೆಯಲ್ಲಿ ಬರ್ತದೆ. ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ಸ್ಥಳ ನಂದಗಡ. ಪೋರ್ಟ್ ನೋವೆ ಕದನ ಪರಿಣಾಮವೆಂದರೆ ಏನು? ಟಿಪ್ಪು ಸುಲ್ತಾನ್ ಬ್ರಿಟಿಷರಿಂದ ಪರಾಭವ ಹೊಂದಿರುವುದು. ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಜೂನ್ 23ರಲ್ಲಿ ಈ ಪ್ರಶ್ನೆ ಕೇಳಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮಹಾತ್ಮ ಗಾಂಧಿಯವನ ರಾಜರ್ಷಿ ಎಂದು ಕರೆದದ್ದು. ಜೂನ್ 20ರಲ್ಲಿ ಪ್ರಶ್ನೆ ಕೇಳಿದರು. ಯಾರಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು ಯಾರು? ರಾಜ ಒಡೆಯರ್. ವಿಶ್ವದ ಯಾವುದೇ ಬಣಕ್ಕೆ ಸೇರಿದ ನೀತಿ ಯಾವುದು? ಅಲಿಪ್ತ ನೀತಿ. ಕದನ ಬಾಂಧವ್ಯತ್ರಯ ಮೈತ್ರಿ ಗುರುತಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು ಯಾವುದು ಗೊತ್ತಂದರೆ ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ. ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳಿರುವುದು ಯಾವ ದೇಶದಲ್ಲಿ? ಸಾಮಾನ್ಯ ಎಲ್ಲರಿಗೂ ಗೊತ್ತಿರ್ತದೆ, ಜಪಾನ್. ಮೊದಲನೆಯ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ವರ್ಸೇಲ್ಸ್ ಒಪ್ಪಂದ. ಶೀತಲ ಸಮರ ಜರುಗಿದ 2 ರಾಷ್ಟ್ರಗಳ ಸರಿಯಾದ ಗುಂಪು. ಜೂನ್ 19ರಲ್ಲಿ ಕೇಳಿದರು. ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ. ಇವುಗಳಲ್ಲಿ ಉಳಿದವುಗಳಿಗಿಂತ ಭಿನ್ನವಾಗಿರುವುದು ಯಾವುದು ಅಂತ ಕೇಳಿದರೆ ಇಲ್ಲಿ ನಾನು ಗುಂಪು ಹೇಳ್ತಾ ಇಲ್ಲ ನಿಮಗೆ. ಬೂದು ಅಂಗಿ ದಳ. ವಿಶ್ವಸಂಸ್ಥೆ ಸ್ಥಾಪನೆದ ವರ್ಷ 2017 ಜೂನಲ್ಲಿ ಕೇಳಿದರು. 1945. ವಿಶ್ವಸಂಸ್ಥೆ ಎಂಬ ಪದವನ್ನು ಚಾಲ್ತಿಗೆ ತಂದವರು. ಜೂನ್ 16ರಲ್ಲಿ ಪ್ರಶ್ನೆ ಕೇಳಲಾಗಿತ್ತು. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವ ನಗರ. ಇದು 17ನೇ ಇಸ್ವಿಯಲ್ಲಿ 2017ರಲ್ಲಿ ಕೇಳಿದರು. ಜೂನ್ 18ರಲ್ಲಿ ಕೇಳಿದರು. ಸೆಪ್ಟೆಂಬರ್ 21ನೇ ಸಾಲಿನಲ್ಲಿ ಕೇಳಿದರು. ಇದು ಪ್ರಮುಖ ನಗರ ಯಾವುದಪ್ಪ ಅಂದರೆ ಇಲ್ಲಿ ನ್ಯೂಯಾರ್ಕ್. ವಿಶ್ವಸಂಸ್ಥೆ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿನ ಅಂಗಸಂಸ್ಥೆ. ಇದು ಭದ್ರತಾ ಮಂಡಳಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಇರುವ ನಗರ. 2015ರಲ್ಲಿ ಕೇಳಿದರು. ಇದು ನೆದರ್ಲ್ಯಾಂಡ್ನ ದ ಹೇಗ್. ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯ ವರ್ಷ 1948. 1965ರಲ್ಲಿ ತನ್ನ ಕಾರ್ಯಕ್ಕಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ವಿಶ್ವಸಂಸ್ಥೆ ಆಶ್ರಯಿತ ಸಂಸ್ಥೆ ಯಾವುದಪ್ಪ ಅಂತ ಹೇಳಿದರೆ ಯುನಿಸೆಫ್. ಸಾರ್ಕ್ನ ಕೇಂದ್ರ ಕಚೇರಿ ಇರುವ ನಗರ ಕಾಠ್ಮಂಡು. ಜಾಗತಿಕ ಸಂಸತ್ತು ಎಂದೇ ಪ್ರಸಿದ್ಧಿಯಾಗಿರುವ ವಿಶ್ವಸಂಸ್ಥೆ ಅಂಗಸಂಸ್ಥೆ. ಜೂನ್ 16ರಲ್ಲಿ ಕೇಳಿದರು. ಸಾಮಾನ್ಯ ಸಭೆ. ವಿಶ್ವಸಂಸ್ಥೆಯ ಪ್ರತಿ ಸದಸ್ಯ ರಾಷ್ಟ್ರವು ಸಾಮಾನ್ಯ ಸಭೆ ಕಳುಹಿಸಬೇಕಾದ ಪ್ರತಿನಿಧಿಗಳ ಸಂಖ್ಯೆ ಸೆಪ್ಟೆಂಬರ್ 21 ಕೇಳಲಾಗಿತ್ತು 5. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಇದು 2024ರ
ಪೂರ್ವ ಸಿದ್ಧಪಡಿಸಿ ಕೇಳಲಾಗಿತ್ತು ಜಿನಿವಾ ನಗರದಲ್ಲಿ. ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದ ಸಂವಿಧಾನದ ವಿಧಿ ಜೂನ್ 15 ಸೆಪ್ಟೆಂಬರ್ 21 ಕೇಳಲಾಗಿತ್ತು 17ನೇ ವಿಧಿ. ಮಾನವ ಕುಲ ತಾನೊಂದೇ ವಲಂ ಈ ವಾಕ್ಯವನ್ನು ಹೇಳಿದವರು ಏಪ್ರಿಲ್ 15, ಏಪ್ರಿಲ್ 17, ಏಪ್ರಿಲ್ 23, ಮೇ 25 ಕೇಳಲಾಗಿತ್ತು. ಯಾರಪ್ಪ ಅಂದರೆ ಪಂಪ. ಅಸ್ಪೃಶ್ಯತೆಯನ್ನು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಇದು ಪೂರ್ವ ಸಿದ್ಧ ಪರೀಕ್ಷೆ 16 ಜೂನ್ 23 ವಾರ್ಷಿಕ ಪರೀಕ್ಷೆ ಕೇಳಲಾಗಿತ್ತು ಮಹಾತ್ಮ ಗಾಂಧೀಜಿ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮಾರ್ಪಾಡುಗೊಳಿಸಿದ ವರ್ಷ 1976 ಮಾರ್ಪಾಡುಗೊಳಿಸ್ತಾರೆ. ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ತಿಳಿಸುವ ಕಾಯ್ದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಾಗಿದೆ. ಭಾರತದಲ್ಲಿ ಸ್ತರ ವಿನ್ಯಾಸ ವ್ಯವಸ್ಥೆಯನ್ನು ಈ ಕೆಳಕಂಡಲ್ಲಿ ಗುರುತಿಸಬಹುದು. ಇಲ್ಲಿ ನಾವು ಆಪ್ಷನ್ಸ್ ಅಷ್ಟೇ ಹೇಳ್ತಾ ಇದ್ದಾನೆ. ಜಾತಿ ಪದ್ಧತಿ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೆ ತರಲಾದ ವರ್ಷ ಸೆಪ್ಟೆಂಬರ್ 21 ಕೇಳಲಾಗಿತ್ತು 1955. ಮೌನ ಕಣಿವೆ ಆಂದೋಲನ ಪ್ರಾರಂಭವಾಗಿದ್ದು 19 ಕೇಳಿದರು ಕೇರಳ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಅಪ್ಪಿಕೋ ಚಳವಳಿ. ನರ್ಮದಾ ಬಚಾವ್ ಆಂದೋಲನ ನೇತೃತ್ವ ವಹಿಸಿದವರು ಸೆಪ್ಟೆಂಬರ್ 20 ಜೂನ್ 24 ಕೇಳಲಾಗಿತ್ತು ಮೇಧಾ ಪಾಟ್ಕರ್. ಡಾಕ್ಟರ್ ಶಿವರಾಮ್ ಕಾರಂತರು ವಿರೋಧಿಸಿದ ಪರಿಸರ ಚಳವಳಿ ಕೈಗಾ ಅಣುಸ್ಥಾವರ ವಿರೋಧಿ ಚಳವಳಿ. ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಪ್ರೊಫೆಸರ್ MD ನಂಜುಂಡಸ್ವಾಮಿ. ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆ ಪಡೆಯುವುದಿಲ್ಲ ಯಾಕೆಂದರೆ ಮಳೆ ನೆರಳಿನ ಪ್ರದೇಶವಾಗಿದ್ದರಿಂದ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳ ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳ ಕಾರಣ ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಒತ್ತಡಗಳಲ್ಲಿರುವ ವ್ಯತ್ಯಾಸ. ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಮಳೆ ಕಾಲ ಬೈಸಾಖಿ. ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಿನಲ್ಲಿ ಉತ್ತರ ಪ್ರದೇಶದಲ್ಲಿ ಉಂಟಾಗುವ ಮಳೆ ಆಂದೀಸ್. ಇದರ ಮುಂದಿನ ವಿಷಯನ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮನ್ನು ಹಂಚಿಕೊಳ್ಳಲಿದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ನೀಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಸರ್ವೇ ಜನೋ ಸುಖಿನೋ ಭವಂತು.